ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂತಹ ಥಾಮಸ್ ಪುಷ್ಪರಾಜ್ ಸರ್. ಈಗ ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇದೆಯಾ ಅನ್ನುವಂತಹ ರೀತಿಯಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಆ ಸಂಬಂಧವಾಗಿ ನೋಡಿ, ಒಂದು ಇಲಾಖೆಯನ್ನ ನಿರ್ವಹಿಸಲಿಕ್ಕೆ ಮತ್ತೊಂದು ಕಡೆಯಿಂದಾಗಿ ಹಣವನ್ನ ಹೊಂದಿಸಲಿಕ್ಕೆ ಸಾಕಷ್ಟು ಸರ್ಕಸ್ ಅನ್ನ ನಡೆಸ್ತಾ ಇದೆಯಾ ಸರ್ಕಾರ? ಪಿಸಿಬಿಗೆ ಪತ್ರವನ್ನ ಬರೆಯಲಾಗಿರುವಂತಹ ಪತ್ರದಲ್ಲಿ ಏನಿದೆ, ಏನ್ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿರುವಂತದ್ದು ಏನಿದೆ, ಪತ್ರದಲ್ಲಿ ಏನಿದೆ ಅಪ್ಡೇಟ್ಸ್? ಕುಸುಮಾ, ಬಹುಶಃ ಸರ್ಕಾರದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಲಾಖೆಗೆ ಬರೆದಿರುವಂತಹ ಪತ್ರವನ್ನು ನೋಡಿದಾಗ ಆ ರೀತಿಯಂತ ಅನುಮಾನಗಳು ದಟ್ಟವಾಗಿ ಕಾಡ್ತವೆ. ಬಹುಶಃ ಸರ್ಕಾರದಲ್ಲಿ ಇಲಾಖೆಗಳನ್ನು ನಿರ್ವಹಿಸುವುದಕ್ಕೆ ಹಣ ಇಲ್ವಾ? ಹಣ ಇದ್ದಿದ್ರೆ ಈ ರೀತಿಯಾದಂತಹ ಪ್ರಸ್ತಾವನೆಗಳನ್ನ, ಈ ರೀತಿಯಾದಂತಹ ಒಂದು ಸೂಚನೆಯನ್ನು ಕೊಡ್ತಾ ಇರಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ಸ್ವಾಯತ್ತ ಸಂಸ್ಥೆ, ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ಕಾರದ ಬಳಿ ನಯಾ ಪೈಸೆಯನ್ನು ಕೂಡ ಅದು ಅಂಗಲಾಚಲ್ಲ. ಎಲ್ಲವೂ ಕೂಡ ತಮ್ಮ ಸ್ವಂತ ಇದರಿಂದ ಸಂಪನ್ಮೂಲವನ್ನ ಕ್ರೋಢೀಕರಿಸಿ ಇವತ್ತು ಖಜಾನೆಯಲ್ಲಿ ಒಂದಷ್ಟು ಹಣವನ್ನ ಕ್ರೋಢೀಕರಿಸುವಂತ ಒಂದು ವ್ಯವಸ್ಥೆ ಮೊದಲಿಂದಲೂ ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ಬಂದಿದೆ. ಈ ಜೀವಿ ಪರಿಸರ ಶಾಸ್ತ್ರ, ಎನ್ವೈರನ್ಮೆಂಟ್, ಅರಣ್ಯ ಎಲ್ಲಾ ಇಲಾಖೆಗಳನ್ನು ನಿರ್ವಹಿಸುವಂತ ಇಲಾಖೆ ಏನಿದೆ, ಆ ಇಲಾಖೆಯ ವ್ಯಾಪ್ತಿಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಬರುತ್ತೆ. ಇಂಥ ಇಲಾಖೆಗಳನ್ನ, ಉದಾಹರಣೆಗೆ ಅರಣ್ಯ ಇಲಾಖೆನೇ ಈಗ ಅದಕ್ಕೆ ಒಂದು ಪ್ರಸ್ತಾವನೆ ಕೊಟ್ಟಿರೋದು. ಅರಣ್ಯ ಇಲಾಖೆಯಲ್ಲಿ ಸಾಕಷ್ಟು, ಅರಣ್ಯ ಇಲಾಖೆಯ ಖಜಾನೆಯಲ್ಲಿ ಹಣ ಇದೆಯಲ್ಲೋ ಗೊತ್ತಿಲ್ಲ. ಆದ್ರೆ ಅರಣ್ಯ ಇಲಾಖೆ ಕಾರ್ಯನಿರ್ವಹಣೆಗೆ, ಉದಾಹರಣೆಗೆ ಅಫಾರೆಸ್ಟೇಷನ್ ಅಂತ ಹೇಳಿದ್ರೆ ಅರಣ್ಯೀಕರಣಕ್ಕೆ ಸಾಕಷ್ಟು ಹಣ ಬೇಕಾಗಿರೋದ್ರಿಂದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಖಜಾನೆಯಿಂದ ಹಣವನ್ನ ಬಿಡುಗಡೆ ಮಾಡಿಸ್ಕೊಡ್ಬೇಕು ಅನ್ನೋ ಒಂದು ಪ್ರಸ್ತಾವನೆಯನ್ನ ಬಹುಶಃ ಅರಣ್ಯ ಇಲಾಖೆ ಸರ್ಕಾರಕ್ಕೆ ಸಲ್ಲಿಸಿತ್ತು ಅಂತ ಅನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ನೇರವಾಗಿ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಖಜಾನೆಯಲ್ಲಿ ಎಷ್ಟು ಹಣ ಇದೆಯಲ್ಲೋ ಗೊತ್ತಿಲ್ಲ, ಒಂದು ಅಂದಾಜಿನ ಪ್ರಕಾರ 1,000 ಕೋಟಿಯಷ್ಟು ಹಣವನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ತನ್ನ ಖಜಾನೆಯಲ್ಲಿ ಇಟ್ಕೊಂಡಿದೆ. ಅದು ಏನಕ್ಕೆ ಅಂತ ಹೇಳಿದ್ರೆ ಇಲಾಖೆಯ ನಿರ್ವಹಣೆ, ಬೋರ್ಡ್ ನ ನಿರ್ವಹಣೆ, ಅಲ್ಲಿ ನಡೆಯುವಂತ ಕಾರ್ಯಚಟುವಟಿಕೆಗಳು, ಸ್ಯಾಲರಿ, ಈ ರೀತಿಯಾದಂತಹ ಖರ್ಚು ವೆಚ್ಚಗಳಿಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ತನ್ನದೇ ಆದ ಸಂಪನ್ಮೂಲದಿಂದ ಕ್ರೋಢೀಕರಿಸಿರುವಂತ 1,000 ಕೋಟಿ ಹಣವನ್ನ ಖಜಾನೆಯಲ್ಲಿ ಇಟ್ಕೊಂಡಿದೆ ಅನ್ನುವಂತ ಮಾತುಗಳು ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಕಾರ್ಯನಿರ್ವಹಣೆಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಖಜಾನೆಯಲ್ಲಿರುವಂತಹ ಹಣದಿಂದ 200 ಕೋಟಿಯಷ್ಟು ಹಣವನ್ನ, ಹಿಂದೆ 300 ಕೋಟಿ ಹಣಕ್ಕೂ ಕೂಡ ಪ್ರಸ್ತಾವನೆ ಇಟ್ಟಿತ್ತು. ಆ ಹಣ ಕೂಡ ಬಿಡುಗಡೆ ಬರುವ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಈಗ 200 ಕೋಟಿ, ನಂತರ ಈಗ 300 ಕೋಟಿ ಮತ್ತೆ 200 ಕೋಟಿ, ಒಟ್ಟು 500 ಕೋಟಿಯಷ್ಟು ಹಣವನ್ನ ಬಹುಶಃ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಖಜಾನೆಯಿಂದ ಅರಣ್ಯ ಇಲಾಖೆಯ ಕಾರ್ಯಚಟುವಟಿಕೆಗಳಿಗೆ ನೀಡಬೇಕನ್ನುವಂತ ಒಂದು ಸೂಚನೆಯನ್ನ ಕೊಡುತ್ತೆ ಸರ್ಕಾರ ಅಂದಾಗ ಸರ್ಕಾರದ ಖಜಾನೆಯಲ್ಲಿ ಹಣವಿಲ್ವಾ? ಯಾಕಂದ್ರೆ ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗೆ ಸಾಕಷ್ಟು ಹಣವನ್ನ ಈಗಾಗಲೇ ಖರ್ಚು ಮಾಡಲಾಗಿದೆ, ಸರ್ಕಾರದ ಖಜಾನೆ ಬರಿದಾಗಿದೆ. ಅದ್ರ ಜೊತೆಗೆ ಸಾಕಷ್ಟು ಇಲಾಖೆಗಳಲ್ಲಿ ಈ ರೀತಿಯಾದ ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲದೆ ಇರೋದ್ರಿಂದ ಬೇರೆ ಬೇರೆ ಇಲಾಖೆಗಳಲ್ಲಿ ಇರುವಂತಹ ಖಜಾನೆ ಇರುವಂತಹ ಹಣವನ್ನ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಡೈವರ್ಟ್ ಮಾಡುವಂತ ಕೆಲಸ ನಡೀತದೆ ಸರ್ಕಾರದ ಕೆಲಸದ ಭಾಗವಾಗಿ. ಈ ಒಂದು ಬೆಳವಣಿಗೆನೂ ಕೂಡ ಹಾಗೆ ಕಂಡು ಬರ್ತಾ ಇದೆ. ಹಾಗಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಕಾರ್ಯಚಟುವಟಿಕೆಗೆ, ಕಾರ್ಯನಿರ್ವಹಣೆಗೆ ಇಟ್ಕೊಂಡಿರುವಂತಹ ಹಣವನ್ನ ಇವತ್ತು ಅರಣ್ಯ ಇಲಾಖೆ ಕೊಡ್ತಾ ಹೋಯ್ತು ಅಂತ ಹೇಳಿದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬಹುಶಃ ಮುಂದಿನ ದಿನಗಳಲ್ಲಿ ದಿವಾಳಿ ಆಗುವಂತ ಸಾಧ್ಯತೆಗಳಿಲ್ವಾ? ಈ ರೀತಿಯಂತ ಪ್ರಶ್ನೆಗಳು ಕೂಡ ಕಾಡ್ತದೆ. ಬಹುಶಃ ಬೋರ್ಡ್ ಮೀಟಿಂಗ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಅರಣ್ಯ ಇಲಾಖೆಗೆ ಹಣವನ್ನ ಸರ್ಕಾರನೇ ಕೊಡ್ಬೇಕಾಗತ್ತೆ. ಸರ್ಕಾರದ ಬಳಿ ಹಣ ಇದ್ದಿರೋದ್ರಿಂದ ಅರಣ್ಯ ಇಲಾಖೆ ಪ್ರಸ್ತಾವನೆಗೆ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮುಂದೆ ಕೈ ಚಾಚುವಂತ ಪರಿಸ್ಥಿತಿ ಸರ್ಕಾರಕ್ಕೆ ಬಂದಿರಬಹುದು. ಆ ಹಿನ್ನೆಲೆಯಲ್ಲಿ ಹಣವನ್ನ ಕೊಡ್ಬೇಕನ್ನುವಂತ ಒಂದು ಪ್ರಸ್ತಾವನೆಯನ್ನು ಕೂಡ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಪತ್ರ ಬರೆದಿದೆ. ಇಲ್ಲಿ ಪ್ರಶ್ನೆ ಇರುವಂತದ್ದು ಒಂದೇ ಕುಸುಮ, ಈಗ ಸರ್ಕಾರದ ಬಳಿ ಹಣ ಇಲ್ಲದೆ ಇರೋದ್ರಿಂದ ಬೇರೆ ಬೇರೆ ರೀತಿಯಾದ ಅದು ಕ್ರೋಢೀಕರಿಸಬಹುದು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿಂದ ಖಜಾನೆಯಿಂದಲೇ ಯಾಕೆ ಹಣ ಬೇಕು ಅನ್ನೋಂತ ಒಂದು ಪ್ರಸ್ತಾವನೆಯನ್ನು ಒಂದು ಸೂಚನೆ ಕೊಟ್ಟಿದೆ ಅನ್ನೋದು ಗೊತ್ತಿಲ್ಲ. ಬಹುಶಃ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಆಡಳಿತ ಮಂಡಳಿ ಇದಕ್ಕೆ ಒಂದ್ ರೀತಿ ಬೇಸರ ಇದ್ರೂ ಕೂಡ ಅನಿವಾರ್ಯವಾಗಿ ಸರ್ಕಾರ ಆದೇಶ ಕೊಟ್ಟಿದೆ ಅಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಹಣವನ್ನ ಕೊಡುವಂತ ಸಾಧ್ಯತೆಗಳು. ಈ ರೀತಿಯಾಗಿ ಇವತ್ತು 200 ಕೋಟಿ ಕೇಳ್ತಾರೆ, ನಾಳೆ 100 ಕೋಟಿ ಕೇಳ್ತಾರೆ, ಈ ರೀತಿ ಎಲ್ಲ ಕೇಳ್ತಾ ಹೋಯ್ತು ಅಂತ ಹೇಳಿದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಡೆಯೋದು ಹೇಗೆ? ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ನೋಡಿದಾಗ ಬಹುಶಃ ಸರ್ಕಾರದ ಈ ಪ್ರಸ್ತಾವನೆ ಬಹುಶಃ ಸರ್ಕಾರದ ಖಜಾನೆ ಬರಿದಾಗಿದೆಯಾ ಅನ್ನುವಂತ ಅನುಮಾನಗಳಿಗೆ ಪುಷ್ಟಿ ನೀಡುವಂತ ಇದೆ ಅನ್ಸುತ್ತೆ. ಎಸ್, ಇವತ್ತು ಅರಣ್ಯ ಇಲಾಖೆ ಕೇಳ್ತಾ ಇದೆ, ನಾಳೆ ಇನ್ನೊಂದು ಇಲಾಖೆ ಕೂಡ ಕೇಳಬಹುದು, ಅಲ್ಲೂ ಕೂಡ ಖಜಾನೆ ಖಾಲಿ ಆಗುತ್ತೆ. ಸೊ ನಾಳೆ ಇನ್ನೊಂದು ಇಲಾಖೆ ಕೂಡ ಕೇಳಬಹುದು. ಹಾಗಿದ್ರೆ ಹೆಂಗೋ ಹೊಂದಿಸ್ತಾರೆ ಇವರು? ಅದೇ ಈಗ ಪ್ರಶ್ನೆ ಬಂದಿರೋದು, ಎಲ್ಲಾ ಹಣವನ್ನ ಇವತ್ತು ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಾಕ್ತದೆ. ನಮ್ಮ ಆರೋಪ ಅಲ್ಲ, ಎಲ್ಲಾ ರಾಜ್ಯದ ಎಲ್ಲಾ ಭಾಗಗಳಿಂದಲೂ, ವಿರೋಧ ವಿಪಕ್ಷಗಳಿಂದಲೂ ಇರ್ಬೋದು, ಆಡಳಿತ ಪಕ್ಷದಲ್ಲಿರುವಂತ ಶಾಸಕರಿಂದಲೂ ಸಚಿವರುಗಳಿಂದಲೂ ಈ ರೀತಿಯಾದ ಆಕ್ಷೇಪದ ಮತ್ತೆ ಬೇಸರದ ಮಾತುಗಳು ಕೇಳಿ ಬರ್ತಾ ಇದೆ. ಇವತ್ತು ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ಹಣ ಇಲ್ಲ ಸರ್ಕಾರದ ಬಳಿ, ಇವತ್ತೇನ್ ಸಂಪನ್ಮೂಲ ಕ್ರೋಢೀಕರಣ ಆಗ್ತಿದೆ ಎಲ್ಲಾ ಹಣವನ್ನು ತೆಗೆದುಕೊಂಡು ಇವತ್ತು ಗ್ಯಾರಂಟಿಗೆ ಹಾಕ್ತಿದೆ ಅಂದಾಗ ಏನು ಉಳಿತಾನ? ಸರ್ಕಾರದ ಖಜಾನೆಯಲ್ಲಿ ಇರುವುದಿಲ್ಲ, ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತ ಇಲಾಖೆಗಳ ನಿರ್ವಹಣೆಗೂ ಕೂಡ ಹಣ ಇರೋದಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ಹಣ ಕೇಳುತ್ತೆ. ಹಿಂದೆ ಸಮಾಜ ಕಲ್ಯಾಣ ಇಲಾಖೆಯ
ಹಣವನ್ನು ಕೂಡ ಬೇರೆ ಬೇರೆ ಕಾರ್ಯಗಳಿಗೆ ಸರ್ಕಾರ ಡೈವರ್ಟ್ ಮಾಡುವಂತ ಸೂಚನೆ ಕೂಡ ಕೊಟ್ಟಿರೋದು ನೋಡ್ತಾ ಇದೀವಿ. ಹೀಗೆ ಸರ್ಕಾರ ತನಗೆ ದಾನ್ ಮಾಡ್ಕೊಂಡಿರುವಂತ ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲಾ ಹಣವನ್ನು ಕೊಡ್ತಾ ಹೋಗಿ ಇಲಾಖೆಯ ಮತ್ತು ನಿಗಮ ಮಂಡಳಿಗಳ ನಿರ್ವಹಣೆ ಅಂತ ಇರುವಂತಹ ಹಣವನ್ನು ಕೂಡ ಬೇರೆ ಬೇರೆ ಇದಕ್ಕೆ ಉದ್ದೇಶಕ್ಕೆ ಬಳಸ್ತಾ ಹೋಯ್ತು ಅಂತ ಹೇಳಿದ್ರೆ ಎಲ್ಲಿ ಬರ್ತದೆ? ರಾಜ್ಯದ ಪರಿಸ್ಥಿತಿ ಎಲ್ಲಿ ಬರ್ತದೆ? ಪೊಲ್ಯೂಷನ್ ಕಂಟ್ರೋಲ್ ಪರಿಸ್ಥಿತಿ ಯಾವ ರೀತಿ ಅದೇ ದಿವಾಳಿ ಆಗುವಂತ ಪರಿಸ್ಥಿತಿ. ಅದು ಸಂಪನ್ಮೂಲ ತನ್ನದೇ ಆದ ರೀತಿಯ ಮೂಲಗಳಿಂದ ಸಂಪೂರ್ಣ ಮೂಲವನ್ನು ಕ್ರೋಢೀಕರಿಸ್ಬಿಟ್ಟು ಎಲ್ಲೋ ಒಂದ್ ಕಡೆ ಹಣವನ್ನ ಖಜಾನೆಗೆ ಇಟ್ಟಿರುವಂತ ಸಂದರ್ಭದಲ್ಲಿ ಇವತ್ತು 200 ಕೋಟಿ 300 ಕೋಟಿ ಕೊಟ್ಬಿಡಿ ಅರಣ್ಯ ಇಲಾಖೆಗೆ. ಅರಣ್ಯ ಇಲಾಖೆಗೆ ಬರಬೇಕಾಗಿರುವಂತ ಹಣವನ್ನ ಸರ್ಕಾರ ಕೊಡ್ಬೇಕು. ಅದನ್ನು ಬಿಟ್ಟು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಂಡಳಿಯಿಂದ ಹಣವನ್ನು ಕೊಡಿ ಅಂತ ಕೇಳ್ತಾರೆ, ನಾಳೆ ಇನ್ನೊಂದು ಡಿಪಾರ್ಟ್ಮೆಂಟ್ ಇಂದ ಹಣವನ್ನು ಕೊಡಿ ಅಂತ ಕೇಳ್ತಾ ಹೋಯ್ತು ಅಂತ ಹೇಳಿದ್ರೆ ಇದೇ ಪರಿಸ್ಥಿತಿ ಆಯ್ತು ಅಂದ್ರೆ ರಾಜ್ಯದ ಪರಿಸ್ಥಿತಿಯಲ್ಲಿ ಗೊತ್ತಿರ್ಬೋದು, ಆರ್ಥಿಕತೆಯಲ್ಲಿ ಗೊತ್ತಿರ್ಬೋದು, ರಾಜ್ಯದ ಬೊಕ್ಕಸ ಈಗಾಗಲೇ ಬರಿದಾಗಿದೆ ಅಂತ ಮಾತುಗಳು ಕೇಳ್ಬರ್ತಿರೋ ಸಂದರ್ಭದಲ್ಲಿ ಇಂತಹ ಬೆಳವಣಿಗೆಗಳು ಎಲ್ಲ ಒಂದ್ ಕಡೆ ಆಸಕ್ತಕಾರಿ ಅಂತ ಅನ್ಸುತ್ತೆ. ಹಾಗಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಆದೇಶ ಕೊಟ್ಟಿದೆ, ಬೋರ್ಡ್ ಕೊಡ್ಲೇಬೇಕು. ಸರ್ಕಾರ ಸೂಚನೆ ಕೊಟ್ಟಿದೆ ಅಂದ್ಮೇಲೆ ಬೋರ್ಡ್ ಹಣವನ್ನು ಕೊಟ್ಟೇ ಕೊಡುತ್ತೆ. ಆದ್ರೆ ಪ್ರಶ್ನೆ ಇರುವಂತದ್ದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ದಿವಾಳಿ ಪರಿಸ್ಥಿತಿ ಬಂದ್ರೆ ಯಾರು ನೋಡ್ಕೊಳ್ತಾರೆ? ಈ ರೀತಿಯಾದ ಪ್ರಶ್ನೆಗಳು ಉದ್ಭವ ಆಗ್ತದೆ. ಓಕೆ ಸರ್, ಓಕೆ ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.